ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಇದು ಯುಗಾದಿ ಹಬ್ಬದ ವ್ಲಾಗು. ಸೊ ಬೆಳಗ್ಗೆನೇ ನಾನು ತೋಟಕ್ಕೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೂವೆಲ್ಲ ಕೊಯ್ಕೊಂಬಂದಿದ್ದೆ, ಮಾಲೆ ಮಾಡಿಬಿಟ್ಟು ದೇವ್ರಿಗೆ ಹಾಕೋಣ ಅಂತ. ನಾವು ಚಿಕ್ಕದಿರುವಾಗ ಇದೇ ಥರ ಬೆಳಗ್ಗೆ ಬೇಗ ಎದ್ದು ಹೂವೆಲ್ಲ ಕೊಯ್ಕೊಂಬಂದು ನೀಟಾಗಿ ಮಾಲೆ ಎಲ್ಲ ಮಾಡಿಬಿಟ್ಟು ಇಡ್ತಾ ಇದ್ವಿ. ಪಪ್ಪ ಆಮೇಲೆ ಪೂಜೆ ಮಾಡುವಾಗ ದೇವ್ರಿಗೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಸೊ ಅದೆಲ್ಲ ಇವಾಗ ನೆನಪಾಗ್ತಾ ಇದೆ, ನಾವು ಈ ಥರ ಎಲ್ಲ ಮಾಡ್ತಾ ಇದ್ವಲ್ಲ ಅಂತ. ಬಿಕಾಸ್ ನಾನು ಆಫ್ಟರ್ ಮ್ಯಾರೇಜು ಊರಿಗೆಲ್ಲ ಬರೋದು ತುಂಬ ಕಮ್ಮಿ ಆಗಿಬಿಟ್ಟಿತ್ತು. ನಾನು ಬಂದ್ರೂ ನನ್ನ ಹಸ್ಬೆಂಡ್ ಜೊತೆನೇ ಬರ್ತಾಯಿದ್ದೆ, ಒಟ್ಟಿಗೆ ವಾಪಸ್ ಹೋಗ್ತಾ ಇದ್ವಿ, ಇಲ್ಲಾಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ಅದು ನನ್ನ ಮಗಳದು ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ನಾವು ಬರೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಊರಿಗೆ. ಈ ಸಲನೂ ಅಷ್ಟೇ 2 ದಿನದ ಮಟ್ಟಿಗೆ ಅಂತ ಬಂದಿದ್ದು, ಇನ್ವಿಟೇಷನ್ ಒಂದು ಕೊಡೋಕ್ಕಿದೆ ಅಲ್ವಾ ಅಂತ ಬಂದ್ವಿ. ಬಟ್ ಅದಾದಮೇಲೆ ನನ್ನಮ್ಮ ಹೇಳಿದ್ರು ತುಂಬ ಶಾಪಿಂಗ್ಸ್ ಎಲ್ಲ ಇದೆ, ಮದುವೆ ಶಾಪಿಂಗ್ ಎಲ್ಲ ಇದೆ, ಹಾಗೆಯೇ ದೇವಸ್ಥಾನಕ್ಕೆಲ್ಲ ಹೋಗೋದಿದೆ, ಒಂದು ಸ್ವಲ್ಪ ದಿನ ಅಲ್ವಾ ಸ್ಟೇ ಆಗಿಬಿಟ್ಟು ಆಮೇಲೆ ಹೋಗು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಸ್ಟೇ ಆದೆ. ನಾನು ಅದು 2 ದಿನಕ್ಕಲ್ವಾ ಅಂತ ಜಾಸ್ತಿ ಬಟ್ಟೆ ಕೂಡ ತೊಗೊಂಬಂದಿರಲಿಲ್ಲ. ಅಲ್ಲದೆ ಮೇನ್ ಪ್ರಾಬ್ಲಮ್ ಆಗಿದ್ದು ಅಂದರೆ ನಾನು ಟ್ರೈಪಾಡೇ ತೊಗೊಂಬಂದಿಲ್ಲ ಮೊಬೈಲ್ದು. ಸೊ ಅದರಿಂದ ನನಗೆ ವೀಡಿಯೋ ಶೂಟ್ ಮಾಡೋಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾನೊಂದು ಮೊಬೈಲಲ್ಲಿ ವೀಡಿಯೋ ಮಾಡಬೇಕಂದ್ರೆ ಯಾರಾದರೂ ಮೊಬೈಲ್ ಇಟ್ಕೊಳ್ಳೋರು ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನ್ನಿಂದ. ಇಲ್ಲಾಂದರೆ ನಾನು ಇಲ್ಲಿದ್ದು ಡೈಲಿ ರೂಟೀನ್ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತಿದ್ದೆ. ಇನ್ನೊಂದು ಏನಂದರೆ, ನಾನು ಬ್ಯಾಂಗ್ಳೂರಲ್ಲಾದರೆ 4 ಗಂಟೆಗೆ ಎದ್ಬಿಟ್ಟು ಹೊರಗಡೆ ಬಂದು ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದೆ. ಯಾಕಂದರೆ ನಾವಿರೋದು 2nd ಫ್ಲೋರಲ್ಲಿ. ಇನ್ನೊಂದೇನೆಂದರೆ ಫುಲ್ ಗ್ರಿಲ್ಸ್ ಎಲ್ಲ ಹಾಕ್ಬಿಟ್ಟು ಗೇಟ್ ಎಲ್ಲ ಮಾಡಿದ್ದಾರೆ. ಸೊ ನಾವು ಗೇಟ್ ಲಾಕ್ ಹಾಕೊಂಡ್ಬಿಟ್ರೆ ಒಳಗಡೆ ಯಾರೂ ಬರಲ್ಲ, ಫುಲ್ ಸೇಫ್ಟಿ ಇದೆ ಅಲ್ಲಿ. ಇಲ್ಲೇನಂದರೆ ನಂಗೆ ರಾತ್ರಿ ಹೊತ್ತು ಒಂದು ಸ್ವಲ್ಪ ಹೊರಗಡೆ ಬರೋಕ್ಕೆ ಭಯ ಆಗುತ್ತೆ. ರಾತ್ರಿ ಅಂದರೆ 4 ಗಂಟೆ ಅಂದರೆ ರಾತ್ರಿ ಹೇಳೋಕ್ಕಾಗಲ್ಲ, ಅದು ಬೆಳಗ್ಗೆನೇ ಆದ್ರೂ ಕತ್ಲೆ ಇರುತ್ತಲ್ವ, ಹೊರಗಡೆ ಬರೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ. ಸೊ ಅದರಿಂದ ನಾನು ಒಬ್ಳೊಬ್ಳೆ ಇರುವಾಗ ಹೊರಗಡೆ ಬರಲ್ಲ. ನನ್ನ ಪಪ್ಪ ಬೇಗ ಹೇಳ್ತಾರೆ, ಅವ್ರು 4 ಗಂಟೆಗೆ ಹೇಳ್ತಾರೆ, ಬಟ್ ಕೆಲವೊಂದು ಸಲ ಅವರು ಹೇಳೋದು ಲೇಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಹೊರಗಡೆ ಬರೋಕ್ಕೆ ಹೋಗಲ್ಲ. ನೆಕ್ಸ್ಟ್ ವೀಕ್ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ವಾಪಸ್ ಕರ್ಕೊಂಡು ಹೋಗೋಕ್ಕೆ. ಸೊ ಅದಾದಮೇಲೆ ನಾವು ತಿರ್ಗಾ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಯಾಕಂದರೆ ಎಲೆಕ್ಷನ್ ಇದೆ ಅಲ್ವಾ. ಸೊ ಎಲೆಕ್ಷನ್ ಇಲ್ಲ ಅಂದರೆ ನಾವು ಇಲ್ಲೇ ಸ್ಟೇ ಆಗ್ತಿದ್ವಿ. ಎಲೆಕ್ಷನ್ ಇರುವಾಗ ನಾವು ವೋಟ್ ಹಾಕೋದು ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದರಿಂದ ವಾಪಸ್ ಹೋಗಲೇಬೇಕು. ಅವು ಎಲೆಕ್ಷನ್ ಆದಮೇಲೆ ತಿರ್ಗಾ ವಾಪಸ್ ಬರ್ತಾ ಇದ್ದೀವಿ. ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು, ನನ್ನ ಮಗಳು ಮತ್ತು ನನ್ನ ತಮ್ಮ. ಸೊ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇದು ಒಂದು ಶಿವನ ದೇವಸ್ಥಾನ, ಇದಕ್ಕೆ ಶಂಭು ಕಲ್ಲು ಅಂತ ಏನೋ ಕರೀತಾರೆ. ಸೊ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇಲ್ಲಿ ತನಕ ಹೋಗಿರಲಿಲ್ಲ. ಸೊ ಇವಾಗ ಹೋಗಿ ತುಂಬ ಖುಷಿಯಾಯಿತು ನನಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪ್ರಶಾಂತವಾಗಿದೆ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಖುಷಿಯಾಗತ್ತೆ ಅಲ್ಲಿ ಹೋದರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬ್ರೇಕ್ಫಾಸ್ಟ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಮನೆಗೆ ಬಂದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ತಿರ್ಗಾ ತೋಟಕ್ಕೆ ಬಂದಿದ್ದೀನಿ. ಇದು ನನ್ನ ಪಪ್ಪಂದು ಒಂದು ಚಿಕ್ಕ ಕೈ ತೋಟ. ನಮ್ಮ ಮನೆ ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಮಾಡಿರುವಂಥದ್ದು. ಮನೆಗೆ ಬಂದ ತಕ್ಷಣ ಅಮ್ಮ ಹೇಳಿದ್ರು ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ತೊಂಡೆಕಾಯಿ ಗಿಡ ಎಲ್ಲ ಇದೆ, ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ತೊಂಡೆಕಾಯಿ ತೊಗೊಂಬ ಅಂತ. ಸೊ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ತೊಂಡೆಕಾಯಿ ಕೊಯ್ಯೋಕ್ಕೆ ಅಂತ ನಾನು ತೋಟಕ್ಕೆ ಬಂದಿದ್ದೀನಿ. ಸೊ ಇದ್ರ ಜೊತೆ ಒಂದು ಸ್ವಲ್ಪ ಎಲೆ ಕೂಡ ತೊಗೊಂಡೋದೆ, ಯಾಕಂದರೆ ಇದ್ರದ್ದು ಎಲೆದು ಒಂದು ಚಟ್ನಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕದಿರುವಾಗ ಅಮ್ಮ ಯಾವಾಗಲೂ ಮಾಡ್ತಾಯಿದ್ರು, ನನಗದು ತುಂಬ ಫೇವ್ರೇಟು. ಸೊ ಅದಕ್ಕೆ ಹೇಳಿದೆ ಇವತ್ತು ಮಾಡಿ ಅಂತ. ಸೊ ಅವ್ರು ತೊಗೊಂಬ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲೆ ಕೂಡ ತೊಗೊಂಡೋದೆ. ಅಲ್ಲದೆ ಇಲ್ಲಿ ಸಾಕಷ್ಟು ಹೂವಿನ ಗಿಡ ಕೂಡ ಹಾಕಿದ್ದಾರೆ. ಸೊ ನನಗಂತೂ ಇದು ಫೇವ್ರೇಟ್ ಪ್ಲೇಸ್ ಆಗಿಬಿಟ್ಟಿದೆ. ನಾನು ಬ್ಯಾಂಗ್ಳೂರಿಂದ ಬಂದಾಗಿಂದ ದಿನಕ್ಕೊಂದು 3-4 ಸಲ ಆದರೂ ಇಲ್ಲಿಗೆ ಬರ್ತಾ ಇರ್ತೀನಿ. ಎಸ್ಪೆಷಲಿ ಬೆಳಗಿನ ಹೊತ್ತು ನೀವು ಇಲ್ಲಿಗೆ ಬಂದರೆ ಇಷ್ಟು ಒಳ್ಳೆ ಘಮ ಇರುತ್ತೆ ಅಂದರೆ ಹೂವಿಂದೆಲ್ಲ. ನನಗಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ, ತುಂಬ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಅಲ್ಲದೆ ನಾನು ಬೆಳಗ್ಗೆ ಹೂ ಕೊಯ್ಯೋಕ್ಕೆ ಹೋಗೋ ಟೈಮಲ್ಲೇ ಇಲ್ಲೆಲ್ಲ ನವಿಲೆಲ್ಲ ಬರುತ್ತೆ, ಒಂದು 2-3 ನವಿಲು ಕೂಡ ಬಂದಿತ್ತು. ಒಂದು ಕಡೆ ಪಕ್ಷಿಗಳ ಕಲರವ ಇರುತ್ತೆ, ಇನ್ನೊಂದು ಕಡೆ ಹೂವಿನ ಪರಿಮಳ. ಒಂದು ಒಳ್ಳೆ ಪ್ಲೇಸ್ ಇದು. ಸೊ ಮೆಡಿಟೇಷನ್ ಮಾಡೋಕ್ಕಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಹೊತ್ತು ಬಂದಿಲ್ಲ, ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನನಗೆ ಮೊದಲಿಂದಲೂ ನೇಚರ್ ಅಂದರೆ ತುಂಬ ಇಷ್ಟ. ನೇಚರ್ ಮಧ್ಯೆ ಕಾಲ ಕಳಿಬೇಕು ಅಂತ ಯಾವಾಗಲೂ ಅನ್ಕೋತಾ ಇರ್ತೀನಿ. ಸಿಟಿ ಲೈಫ್ ಅಂತೂ ಸಾಕಾಗ್ಬಿಟ್ಟಿದೆ. ಇಷ್ಟು ವರ್ಷ ಮದುವೆ ಆಗಿ ಇಷ್ಟು ವರ್ಷ ಅಲ್ಲಿ ಇದ್ದು ಈಗ ಏನನ್ಸುತ್ತೆ ಅಂದರೆ ಯಾವುದಾದ್ರು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಮನೆ ಮಾಡಿಕೊಂಡು ನೆಮ್ಮದಿಯಿಂದ ಇದ್ಬಿಡೋಣ ಅಂತ. ಬಟ್ ಅದು ಸಾಧ್ಯವಾಗದಿರೋ ಕೆಲಸ. ನನ್ನ ಪಪ್ಪಂದು ಪುಟ್ಟ ಕೈತೋಟದ್ದು ಒಂದು ಕ್ಲಿಪ್ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ.
ನಾನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಂದೆ. ಬರೋ ಅಷ್ಟರಲ್ಲಿ ಅಮ್ಮ ಪಾಯಸಕ್ಕೆಲ್ಲ ರೆಡಿ ಮಾಡಿದ್ರು. ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಹಾಕ್ಬಿಟ್ಟು ಪಾಯಸ ಇವತ್ತು. ಸೊ ಹಾಗೆಯೇ ಇನ್ನೊಂದು ಕಡೆ ಇದು ಬಾಳೆಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಕೂಡ ಮಾಡ್ತಾಯಿದ್ರು. ಸೊ ಇಲ್ಲಿಗೆ ಬಂದಾಗಿಂದ ನಾನು ಜ್ಯೂಸ್ ಕುಡಿಯೋದು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಡಯಟು ಯಾವುದೂ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ. ಯಾಕಂದರೆ ಅಮ್ಮನ ಮನೆಗೆ ಬಂತು ಅಂದ ತಕ್ಷಣ ಅಮ್ಮ ಏನೇ ಮಾಡಿಕೊಟ್ರು ನನಗೆ ಅದು ಒಂದು ತಿನ್ನೋ ಖುಷಿನೇ ಬೇರೆ. ಬಿಕಾಸ್ ನಾವು ಅಲ್ಲೇನಂದರೆ ನಮ್ಮ ಮನೇಲಿ ನಾವೇ ಮಾಡ್ಕೊಂಡು ನಾವೇ ತಿನ್ನಬೇಕು. ಬಟ್ ಇಲ್ಲೇನಂದರೆ ಅಮ್ಮ ಏನೋ ಒಂದು ಮಾಡಿಕೊಡ್ತಾರೆ, ಅದನ್ನು ಬೇಡ ಅಂತ ಹೇಳೋಕ್ಕೆ ಆಗಲ್ಲ, ಖುಷಿಯಾಗಿ ತಿಂತೀವಿ. ವೆಯ್ಟ್ ಲಾಸ್ಗಂತೂ ನನಗೆ ಮರ್ತೋಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ನಾನು ಪಲ್ಯಕ್ಕೆ ತೊಂಡೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಸೊ ತೊಂಡೆಕಾಯಿ ಹಾಕಿಬಿಟ್ಟು ಈ ಕಡಲೆ ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ತಾರೆ, ನನಗೆ ತುಂಬ ಇಷ್ಟ. ಬಟ್ ಕಡಲೆ ನೆನೆ ಹಾಕಿರಲಿಲ್ಲ ನಿನ್ನೆ, ಸೊ ಅದರಿಂದ ಬರೀ ತೊಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ರು ಅಮ್ಮ. ನನ್ನ ಮಗಳಿಗೂ ಇದು ತುಂಬ ಫೇವ್ರೇಟು. ನಾನು ಕಟ್ ಮಾಡ್ತಿರುವಾಗಲೇ ಹೇಳ್ತಾಯಿದ್ಲು, ಅಮ್ಮ ಎಷ್ಟು ಫ್ರೆಶ್ ಆಗಿದೆಯಲ್ವ ತರಕಾರಿ ಎಲ್ಲ ಅಂತ. ನಾವೇನಂದರೆ ಅಂಗಡಿಯಿಂದ ತೊಗೊಂಬರುವಾಗ ಇಷ್ಟೆಲ್ಲ ಫ್ರೆಶ್ ಇರಲ್ಲ. ಅದೇ ನಾವು ಗಿಡದಲ್ಲಿ ಕಿತ್ಕೊಂಡ್ಬಂದು ಪಲ್ಯ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ತುಂಬ ಫ್ರೆಶ್ ಇರುತ್ತೆ ತರಕಾರಿ ಎಲ್ಲ. ಹಾಗೆಯೇ ಇನ್ನೊಂದು ಕಡೆ ತೊಂಡೆಕಾಯಿ ಚಟ್ನಿಗೂ ರೆಡಿ ಮಾಡ್ಕೋತಾ ಇದ್ದಾರೆ. ತೊಂಡೆಕಾಯಿ ಚಟ್ನಿ ಮಾಡೋಕ್ಕೆ ನೀವು ಮೊದಲು ತೊಂಡೆಕಾಯಿನ ಎಲೆನ ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಈ ತೊಂಡೆಕಾಯಿ ಎಲೆನ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡ ನಂತರ ಅದೇ ಬಾಣಲೆಗೆ ಒಂದು ಸ್ವಲ್ಪ ಕೆಂಪು ಮೆಣಸು ಅಂದರೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಒಂದು ಸ್ವಲ್ಪ ಇದು ತೆಂಗಿನ ತುರಿ, 1/4 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನಷ್ಟು ಜೀರಿಗೆ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ಕೋಬೇಕು. ಇವಾಗ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆನ ಹಾಕಿದ್ದಾರೆ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕೆಂಪು ಮೆಣಸು, ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರುವಂತಹ ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೀವು. ಇದರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈ ಚಟ್ನಿ ಒಂದು ಸ್ವಲ್ಪ ಸ್ವೀಟು, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಇದಕ್ಕೆ ಮಿಕ್ಸಿ ತೊಳೆದಿರುವಂತಹ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದಾರೆ, ಮಿಕ್ಸಿ ತೊಳೆದಿರೋ ನೀರು. ಇದನ್ನು ಹಾಕಿಬಿಟ್ಟು ಇದನ್ನು ಕುದಿಸ್ಕೋಬೇಕು. ನೋಡಿ, ಆ ಥರ ಕುದಿಸ್ಕೊಂಡ್ರೆ ನಮ್ಮದು ಚಟ್ನಿ ರೆಡಿ ಆಗುತ್ತೆ. ಇದು ದೋಸೆಗೆ, ಚಪಾತಿಗೆ, ಹಾಗೆಯೇ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಕಡೆ ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಇದಿಷ್ಟ ಆದರೆ ನಮ್ಮದು ಅಡುಗೆ ಕೆಲಸ ಎಲ್ಲ ಮುಗೀತು. ಅನ್ನ ಎಲ್ಲ ಫಸ್ಟಿಗೆ ಅಮ್ಮ ಮಾಡಿಟ್ಟಿದ್ರು. ನಾನು ಬಂದಮೇಲೆ ಸಾಂಬಾರು ಮತ್ತು ತೊಂಡೆಕಾಯಿ ಪಲ್ಯ ಹಾಗೆಯೇ ಮಜ್ಜಿಗೆ ಮಾಡಿದೆ. ಉಳಿದಿದ್ದೆಲ್ಲ ಅಮ್ಮನೇ ಮಾಡಿಟ್ಟಿದ್ರು. ಸೊ ಇದೆಲ್ಲ ಇವತ್ತಿನ ಹಬ್ಬದ ಅಡುಗೆ. ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ತುಂಬ ಸಿಂಪಲಾಗಿ ಮಾಡಿದರು. ಯಾಕಂದರೆ ಸೆಕೆ ಅಲ್ವಾ, ಜಾಸ್ತಿ ಊಟ ಮಾಡಬೇಕಂತಲೇ ಅನಿಸಲ್ಲ. ಅದೇ ಜ್ಯೂಸು, ಮಜ್ಜಿಗೆ ಅಂದರೆ ನಾವು ಜಾಸ್ತಿ ಕುಡಿತೀವಿ. ಊಟ ಅಂತೂ ಮಾಡೋದೇ ಬೇಡ ಅನಿಸುತ್ತೆ. ಆಮೇಲೆ ಸುಮ್ಮನೆ ಉಳಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕು ಅಷ್ಟೇ ಮಾಡಿದರು. ಸೊ ಇದೆಲ್ಲ ಆದಮೇಲೆ ನಾವು ಪಪ್ಪನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋಗಿದ್ರು. ಅವ್ರು ಬರುವಾಗ ಒಂದು ಸ್ವಲ್ಪ ಲೇಟ್ ಆಯಿತು. ನಾವು ಯಾವಾಗಲೇ ಅಷ್ಟೇ ಹಬ್ಬ ಎಲ್ಲ ಇರುವಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಯಾರೋ ಒಬ್ಬರು ಇಲ್ಲ ಅಂದರೂ ನಾವು ಅವ್ರಿಗೆ ವೆಯ್ಟ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ನಂದು ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆಯಿಂದ ನನ್ನ ಅರ್ಲಿ ಮಾರ್ನಿಂಗ್ ರೂಟೀನನ್ನು ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇವತ್ತೊಂದು ಟ್ರೈಪಾಡ್ ಕೂಡ ಬುಕ್ ಮಾಡಿದ್ದೆ, ಅದು ನಾಳೆ ಬರುತ್ತೆ. ಅದಾದಮೇಲೆ ನಾನು ಆರಾಮಾಗಿ ವಿಡಿಯೋ ಮಾಡೋಕ್ಕಾಗತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್.